ಜೀವನ ಎನ್ನುವುದು ಒಂದು ಸುಂದರವಾಗಿರುವಂತಹ ನಾಟಕ. ನಾವೆಲ್ಲರೂ ಕೂಡ ಕೇವಲ ಪಾತ್ರಧಾರಿಗಳು ಅಷ್ಟೇ. ನಿನಗೆ ಸಿಕ್ಕಿರುವಂತಹ ಪಾತ್ರ ಎಂತಹದ್ದೇ ಇರಲಿ, ಅದಕ್ಕೆ ಸಂಪೂರ್ಣವಾಗಿರುವಂತಹ ನ್ಯಾಯವನ್ನು ಒದಗಿಸುವುದೇ ನಿಜವಾದ ಯೋಗ ಎನ್ನುವುದನ್ನು ಮರೆಯಬೇಡಿ. ಆಂತರಿಕ ಸೌಂದರ್ಯ, ಮುಖದ ಮೇಲಿನ ಧೂಳನ್ನು ತೊಳೆಯಲು ಕನ್ನಡಿ ಒರೆಸಿದರೆ ಪ್ರಯೋಜನವಿಲ್ಲ. ಬದಲಾವಣೆ ಹೊರಗಿನ ಪ್ರಪಂಚದಲ್ಲ, ಮೊದಲು ನಿನ್ನ ನೋಡುವ ದೃಷ್ಟಿಕೋನದಲ್ಲಿ ಆಗಬೇಕು. ಆಗ ಮಾತ್ರ ಬದಲಾವಣೆ ಎನ್ನುವುದು ತನ್ನಿಂದ ತಾನೇ ಆಗುವುದು. ತಪ್ಪು ದಾರಿಯಲ್ಲಿ ಸಿಗುವ ಕೋಟಿ ರೂಪಾಯಿಗಿಂತ ಸರಿಯಾದ ದಾರಿಯಲ್ಲಿ ಸಿಗುವ 1 ರೂಪಾಯಿ ನೆಮ್ಮದಿಯನ್ನು ತರುತ್ತದೆ. ಅಂತಿಮವಾಗಿ ಪ್ರಕೃತಿಯ ನ್ಯಾಯಾಲಯದಲ್ಲಿ ನಿನ್ನ ಪ್ರಾಮಾಣಿಕತೆಗೆ ಬೆಲೆ ಸಿಗುತ್ತದೆ ಎನ್ನುವುದನ್ನು ಮರೆಯಬೇಡ. ಹೊರಗಿನಿಂದ ಬರುವ ಪ್ರೇರಣೆ ತಾತ್ಕಾಲಿಕ, ನಿನ್ನ ಒಳಗಿನ ಛಲ ಮಾತ್ರ ಶಾಶ್ವತ. ನಿನ್ನನ್ನು ಮುನ್ನಡೆಸಲು ಬೇರೆ ಯಾರು ಕೂಡ ಬರುತ್ತಾರೆ ಎಂದು ಕಾಯುವುದನ್ನು ಹಿಂದೆ ನಿಲ್ಲಿಸಬೇಕು. ಮುಂದೆ ಒರೆಯುವುದನ್ನು ನೋಡಬೇಕು. ನಿನ್ನ ದೌರ್ಬಲ್ಯವನ್ನು ರಕ್ಷಣೆಯನ್ನು ಮಾಡು. ನಿನ್ನ ಮನಸ್ಸಿನ ಗಾಯವನ್ನು ಮತ್ತು ದೌರ್ಬಲ್ಯವನ್ನು ಎಲ್ಲರ ಎದುರು ಪ್ರದರ್ಶನ ಮಾಡುವುದಕ್ಕೆ ಹೋಗಬೇಡ. ಇಲ್ಲಿ ಸಾಂತ್ವನ ನೀಡುವವರಿಗಿಂತ ಆ ಜಾಗಕ್ಕೆ ಉಪ್ಪು ಸುರಿಸುವವರೇ ಹೆಚ್ಚು ಎನ್ನುವುದನ್ನು ಮರೆಯಬೇಡ. ಸ್ಥಾನಮಾನ ಮತ್ತು ತಾತ್ಕಾಲಿಕವಾಗಿರುವಂತಹ ಅಧಿಕಾರ ತಂದುಕೊಂಡು ದರ್ಪಕ್ಕೆ ಮರುಳಾಗಬೇಡ. ನೆನಪಿರಲಿ, ಬಿದ್ದಾಗ ನೋವು ಆಗುವುದು ಅತಿ ಎತ್ತರಕ್ಕೆ ಜಿಗಿದ ಹಕ್ಕಿಗೆ ಮಾತ್ರ. ನೀನು ಏನೇ ಆದರೂ ಕೂಡ ಎಲ್ಲದೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮುಂದುವರಿಯುವುದನ್ನು ನೋಡು. ಇನ್ನೊಬ್ಬರ ಮೆಚ್ಚುಗೆಯನ್ನು ಗಳಿಸಲು ನಿನ್ನ ಮೂಲ ಸ್ವಭಾವವನ್ನು ಬದಲಿಸಿಕೊಳ್ಳಬೇಡ. ನಿನ್ನ ಆತ್ಮಸಾಕ್ಷಿಗೆ ನೀನು ಸರಿಯಾಗಿ ಇದ್ದರೆ ಜಗತ್ತಿನ ಪ್ರಮಾಣ ಪತ್ರದ ಅಗತ್ಯ ಎನ್ನುವುದು ನಿನಗೆ ಬೇಕಾಗಿ ಇಲ್ಲ ಎನ್ನುವುದನ್ನು ಅರಿತು ಜೀವನವನ್ನು ಮಾಡುವುದನ್ನು ನೋಡು. ಗೆಲುವಿನ ಓಟದಲ್ಲಿ ಮನುಷ್ಯತ್ವವನ್ನು ಕಳೆದುಕೊಳ್ಳಬೇಡ. ದಿನದ ಕೊನೆಯಲ್ಲಿ ನೀನು ಹಂಚಿದ ಪ್ರೀತಿ ಮತ್ತು ಕರುಣೆ ಮಾತ್ರ ನಿನ್ನೊಂದಿಗೆ ಉಳಿದು ಬಿಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರೊಂದಿಗೂ ನಿನ್ನನ್ನು ಹೋಲಿಸಿಕೊಂಡು ನಿನ್ನ ಮೌಲ್ಯವನ್ನು ಕುಗ್ಗಿಸಬೇಡ. ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ನಿನ್ನದೇ ಆದ ಒಂದು ಅಪೂರ್ವವಾಗಿರುವಂತಹ ಸ್ಥಾನಮಾನವಿದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಸೋಲು ಆಗುವುದೇ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಮುಂದುವರಿಯುವುದನ್ನು ಮನುಷ್ಯ ನೋಡಬೇಕು. ಸಂಸಾರದಲ್ಲಿ ಇದ್ದರೂ ಕೂಡ ಯಾವುದರ ಮೇಲೆಯೂ ಅತಿಯಾದ ವ್ಯಾಮೋಹ ಬೇಡವೇ ಬೇಡ. ನೀರು ಅಂಟದ ತಾವರೆ ಎಲ್ಲೆಯಂತೆ ಬದುಕುವುದೇ ನಿಜವಾದ ಮುಕ್ತಿ ಎನ್ನುವುದನ್ನು ಮರೆಯಬೇಡ. ಕೇವಲ ಮಾಹಿತಿಯನ್ನು ತಲೆಯಲ್ಲಿ ತುಂಬಿಕೊಳ್ಳುವುದು ಜ್ಞಾನವಲ್ಲ ಮಿತ್ರ. ಕಲಿತ ಸತ್ಯವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಆ ದಿವ್ಯ ಜ್ಞಾನ ಎನ್ನುವುದು ನಮ್ಮ ಬದುಕಿಗೆ ಒಳ್ಳೆಯ ಸ್ವರೂಪವನ್ನು ತಂದು ಕೊಡುವುದಕ್ಕೆ ಸಾಧ್ಯವಾದೀತು. ಕತ್ತಲೆಯು ಎಷ್ಟೇ ಗಾಢವಾಗಿ ಇದ್ದರೂ ಕೂಡ ಒಂದು ಸಣ್ಣ ಹಣತೆಯ ಬೆಳಕು ಅದನ್ನು ಸೋಲಿಸುತ್ತದೆ. ನಿನ್ನ ಅಂತರಂಗದ ನಂಬಿಕೆಯು ಹಣತೆ ಎಂದಿಗೂ ಕೂಡ ಹರಿದು ಹೋಗದಂತೆ ನೋಡಿಕೋ. ಅಂದಾಗ ಬದುಕು ಎನ್ನುವುದು ಉಜ್ವಲತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಅಗತ್ಯವಿಲ್ಲದ ಕಡೆ ಶಬ್ದಗಳನ್ನು ವ್ಯರ್ಥ ಮಾಡಬೇಡ. 1000 ಅರ್ಥಹೀನ ಮಾತುಗಳಿಗಿಂತ ಮನಸ್ಸಿಗೆ ಶಾಂತಿ ನೀಡುವ ಒಂದು ಮೌನವೇ ಶ್ರೇಷ್ಠ ಎನ್ನುವುದನ್ನು ಮರೆಯಲೇಬೇಡ. ಇನ್ನು ಬೇಕು ಮತ್ತಷ್ಟು ಬೇಕು ಎಂಬ ಹಸಿವಿಗೆ ಕೊನೆಯೇ ಇರುವುದಿಲ್ಲ. ಸಿಕ್ಕಿರುವ ಈ ಕ್ಷಣದಲ್ಲಿ ತೃಪ್ತಿಯನ್ನು ಕಂಡುಕೊಳ್ಳುವುದೇ ಪರಮಯೋಗ ಎನ್ನುವುದನ್ನು ಮರೆಯಬೇಡ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಎಂದು ಹಿರಿಯರು ಹೇಳಿದ್ದಾರೆ. ಅಷ್ಟೇ, ನಮ್ಮ ಆಶೋತ್ತರಗಳನ್ನು ನಾವು ಇರುವುದರಲ್ಲಿಯೇ ಈಡೇರಿಸಿಕೊಳ್ಳಬೇಕು. ಆಗ ನೀವು ಇಲ್ಲದರ ಬಗ್ಗೆ ಯೋಚನೆಗಳನ್ನು ಮಾಡುವುದಾಗಲಿ ಅಥವಾ ಸುಮ್ಮನೆ ನೀವು ತಲೆಯನ್ನು ಕೆಡಿಸಿಕೊಳ್ಳುವ ಪ್ರಸಂಗವೇ ಉದ್ಭವ ಆಗುವುದಿಲ್ಲ. ಯಾರ ಬಗ್ಗೆಯೂ ಕೂಡ ಮನಸ್ಸಿನಲ್ಲಿ ಕೆಟ್ಟದ್ದನ್ನು ಬಯಸಬೇಡ. ಇನ್ನೊಬ್ಬರಿಗೆ ನೀನು ಮಾಡುವ ಶುಭ ಹಾರೈಕೆಗಳು ಸೌರಮಂಡಲವನ್ನು ಸುತ್ತಿ ಮತ್ತೆ ನಿನಗೆ ಮರಳಿ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಪರಿಸ್ಥಿತಿಗಳು ನಿನ್ನನ್ನು ಬದಲಿಸಲು ಬಿಡಬೇಡ ಮಿತ್ರ. ನಿನ್ನ ಅಚಲವಾಗಿರುವಂತಹ ಸಂಕಲ್ಪದಿಂದ ನೀನೇ ಪರಿಸ್ಥಿತಿಗಳನ್ನು ಬದಲಿಸುವಂತಹ ಶಕ್ತಿಯನ್ನು ಹೊಂದಿ ಜೀವನವನ್ನು ಮಾಡುವುದನ್ನು ನೋಡು. ಎಲ್ಲವೂ ಕೂಡ ಬದಲಾವಣೆ ಆಗೇ ಆಗುತ್ತದೆ. ಜಗತ್ತಿನಲ್ಲಿ ಕೆಟ್ಟದ್ದು ಇದೆ, ಒಳ್ಳೆಯದ್ದು ಕೂಡ ಇದೆ.
ನೀರಲ್ಲಿ ಇರುವಂತಹ ಹಾಲನ್ನು ಮಾತ್ರ ಹೀರುವ ಹಂಸದಂತೆ ನೀನು ಕೇವಲ ಸದ್ಗುಣಗಳನ್ನು ಮಾತ್ರ ಜೀವನದಲ್ಲಿ ಅಳವಡಿಸಿಕೊಳ್ಳುವುದನ್ನು ನೋಡಬೇಕು. ಯಾರೇ ಏನೇ ಹೇಳಿದರೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಬೇಡ. ನೀನು ಕೇವಲ ಒಳ್ಳೆಯ ಗುಣಗಳ ಕಡೆಗೆ ಮಾತ್ರ ನಿನ್ನ ಗಮನ ಎನ್ನುವುದು ಇರಬೇಕು. ಬೇರೆಯವರು ಏನೋ ಹೇಳುತ್ತಿದ್ದಾರೆ ಎಂದು ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡ. ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ನಿನ್ನನ್ನು ಸಂಪರ್ಕಕ್ಕೆ ಬಂದೇ ಬರುತ್ತಾರೆ. ಯಾರ ಬಗ್ಗೆಯೂ ಕೂಡ ನೀನು ಕೆಟ್ಟದ್ದಾಗಿ ಮಾತನಾಡುವುದಕ್ಕೆ ಹೋಗಬೇಡ. ನಿನ್ನ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುವವರ ಬಗ್ಗೆ ಯೋಚನೆಯನ್ನು ಮಾಡಬೇಡ. ಕೆಟ್ಟದ್ದರ ಪರಿಣಾಮ ಎನ್ನುವುದು ಘನಘೋರಕರವಾಗಿ ಇರುತ್ತದೆ ಎನ್ನುವುದನ್ನು ಮರೆಯಬೇಡ. ಎಲ್ಲವನ್ನ ಶ್ರೀಕೃಷ್ಣ ಪರಮಾತ್ಮನು ಗಮನಿಸುತ್ತಾ ಇರುತ್ತಾನೆ. ಯಾರಿಗೆ ಯಾವುದನ್ನು ಯಾವ ಸಂದರ್ಭದಲ್ಲಿ ಕರುಣಿಸಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಅವನು ಕರುಣಿಸುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಗಿಡಕ್ಕೆ ಪ್ರತಿದಿನವೂ ಕೂಡ ನೀರು ಸುರಿಸಿದರೂ ಕೂಡ ಹಣ್ಣು ಬಿಡುವುದು ಕಾಲ ಬಂದಾಗಲೇ. ನಿನ್ನ ಪ್ರಯತ್ನದ ಜೊತೆಗೆ ಪ್ರಕೃತಿಯ ನಿಯಮಕ್ಕೂ ಕೂಡ ಸ್ವಲ್ಪ ಸಮಯವನ್ನು ಕೊಡು. ಕಾಲಾನಂತರದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಹಾಗೆ ಆಗುತ್ತದೆ. ನಿನ್ನ ಪ್ರತಿಫಲ ಎನ್ನುವುದು ಕೂಡ ನಿನಗೆ ದೊರಕುತ್ತದೆ. ನಿನ್ನಿಂದಲೇ ಜಗತ್ತು ಸಾಗುತ್ತಿದೆ ಎಂಬ ಭ್ರಮೆಯನ್ನು ಕಳಚು. ಎಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ಕಾಲ ಅಡಿಯಲ್ಲಿ ನೆಲವಿದೆ ಎನ್ನುವುದನ್ನು ಎಂದಿಗೂ ಕೂಡ ಜೀವನದಲ್ಲಿ ಮರೆಯುವುದಕ್ಕೆ ಹೋಗಬಾರದು. ಕೇವಲ ನನ್ನದು ನನ್ನವರಿಗಾಗಿ ಎಂದು ಬದುಕುವುದರಲ್ಲಿ ನೆಮ್ಮದಿ ಇಲ್ಲ. ನಿನ್ನ ಆಲೋಚನೆ ವಿಶಾಲವಾಗಿ ಇದ್ದಾಗ ಇಡೀ ವಿಶ್ವವೇ ನಿನ್ನ ಮನೆಯಾಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಸಮಯ ಎನ್ನುವುದು ಎಲ್ಲರಿಗೂ ಎಲ್ಲವನ್ನ ಕಲಿಸಿಕೊಡುತ್ತದೆ. ಬಾಹ್ಯ ಪ್ರಪಂಚದ ಹೊಳಪನ್ನು ನೋಡಿ ಮರುಳಾಗಬೇಡ. ಕಣ್ಣಿಗೆ ಕಾಣುವ ಸೌಂದರ್ಯಕ್ಕಿಂತ ಕಣ್ಣಿಗೆ ಕಾಣದ ಅಂತರಂಗದ ಸತ್ಯವೇ ಶಾಶ್ವತ ಎನ್ನುವುದನ್ನು ಮರೆಯಬೇಡ. ಭಯವಿಲ್ಲದಿರುವುದು ಸತ್ಯದ ಹಾದಿ ಮತ್ತು ಅಹಿಂಸೆಯ ಪಾಲಿಸುವುದೇ ಮನುಷ್ಯನ ನಿಜವಾದ ಆಸ್ತಿ. ಈ ದೈವಿಕವಾಗಿರುವಂತಹ ಸಂಪತ್ತು ನಿನ್ನೊಂದಿಗೆ ಇದ್ದರೆ ಜಗತ್ತಿನ ಯಾವುದೇ ಕತ್ತಲೆಯೂ ಕೂಡ ನಿನ್ನ ಹಾದಿಯನ್ನು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ಮರೆಯಬೇಡ. ನಡೆ ಮತ್ತು ನುಡಿಯಲ್ಲಿ ಕಪಟತನವಿಲ್ಲದೆ ಮಗುವಿನಂತಹ ನಿಷ್ಕಲ್ಮಶವಾಗಿರುವಂತಹ ಸ್ವಭಾವವನ್ನು ಹೊಂದುವುದೇ ಅತಿ ದೊಡ್ಡ ತಪಸ್ಸು. ನಿನ್ನ ಅಂತರಂಗ ಎಷ್ಟು ಸರಳವಾಗಿ ಇರುತ್ತದೆಯೋ ಪರಮಾತ್ಮನ ಸನ್ನಿಧಿ ನಿನಗೆ ಅಷ್ಟೇ ಹತ್ತಿರವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡ. ಯಾರಿಗೂ ಕೂಡ ಕೆಟ್ಟದ್ದನ್ನು ಬಯಸಲೇಬೇಡ. ನಿನ್ನ ಶತ್ರುವಿಗೂ ಕೂಡ ನೀನು ಒಳ್ಳೆಯದನ್ನೇ ಬಯಸು. ನಾವು ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸಿದಾಗ ದೇವರು ನಮಗೂ ಕೂಡ ಕೆಟ್ಟದ್ದನ್ನು ಬಯಸುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬಾರದು. ಜಗತ್ತಿನಲ್ಲಿ ನಡೆಯುವ ಏರುಪೇರುಗಳು ಪ್ರಕೃತಿಯ ಸಹಜವಾಗಿರುವಂತಹ ಗುಣಗಳು. ಇವುಗಳನ್ನು ನೋಡಿ ವಿಚಲಿತನಾಗದೆ ಸಾಕ್ಷಿ ಭಾಗದಿಂದ ಕೇವಲ ಗಮನಿಸುವುದನ್ನು ಕಲಿತರೆ ದುಃಖ ನಿನ್ನ ಹತ್ತಿರವೂ ಕೂಡ ಸುಳಿಯುವುದಿಲ್ಲ ಎನ್ನುವುದನ್ನು ಮರೆಯಲೇಬೇಡ. ಎಲ್ಲ ಕಾಲಕ್ಕೂ ಕೂಡ ಏನು ಆಗಬೇಕೋ ಅದು ಹಾಗೇ ಆಗುತ್ತದೆ. ಯಾರ ಮೇಲೆಯೂ ಕೂಡ ದ್ವೇಷ ಸಾಧಿಸದೆ ಪ್ರತಿಯೊಂದು ಜೀವಿಯನ್ನು ಕೂಡ ಪ್ರೀತಿಯಿಂದ ಕಾಣುವುದೇ ನಿಜವಾದ ಭಕ್ತಿ. ಕರುಣೆ ಮತ್ತು ಮಮತೆಯಿಂದ ಎಲ್ಲರನ್ನ ಒಳಗೊಳ್ಳುವ ವಿಶಾಲವಾಗಿರುವಂತಹ ಮನೋಭಾವ ನಿನ್ನದಾಗಲಿ. ಆಗ ಎಲ್ಲವೂ ಕೂಡ ಒಳ್ಳೆಯದೇ ಆಗುತ್ತದೆ. ನೀನು ಯಾವುದನ್ನು ಅತಿಯಾಗಿ ನಂಬುತ್ತಾ ಇರುತ್ತೀಯೋ ಕಾಲಕ್ರಮೇಣ ನೀನು ಅದೇ ಆಗಿ ಬದಲಾಗುತ್ತೀಯ. ನಿನ್ನ ಆಲೋಚನೆಗಳಲ್ಲಿ ಸದಾ ದೈವಿಕ ಮತ್ತು ಧನಾತ್ಮಕ ಶ್ರದ್ಧೆ ಇರಲಿ. ಇದು ಇಡೀ ವ್ಯಕ್ತಿತ್ವವೇ ಪ್ರಕಾಶಿಸುವಂತೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ನಿನ್ನನ್ನು ಉದ್ಧಾರ ಮಾಡಿಕೊಳ್ಳಲು ನಿನ್ನಿಂದ ಮಾತ್ರ ಸಾಧ್ಯ, ಬೇರಾರೂ ಕೂಡ ಬರುವುದಿಲ್ಲ. ನಿನ್ನ ಕೆಟ್ಟ ನಿರ್ಧಾರಗಳು ನಿನ್ನನ್ನು ಪಾತಾಳಕ್ಕೆ ತಳ್ಳಬಹುದು, ಒಳ್ಳೆಯ ನಿರ್ಧಾರಗಳು ಶಿಖರಕ್ಕೆ ಏರಿಸಬಹುದು. ಒಳ್ಳೆಯ ನಿರ್ಧಾರಗಳನ್ನು ಮಾತ್ರ ಮನುಷ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಆರಂಭದಲ್ಲಿ ಕಷ್ಟ ಅನಿಸಿದರೂ ಕೂಡ ಕೊನೆಯಲ್ಲಿ ಅಮೃತದಂತೆ ನೆಮ್ಮದಿಯನ್ನು ನೀಡುವ ಹಾದಿಯನ್ನೇ ಸದಾ ನಾವು ಆರಿಸಿಕೊಳ್ಳಬೇಕು. ಎಲ್ಲರನ್ನ ಬಿಟ್ಟು ಕಾಡಿಗೆ ಓಡುವುದಲ್ಲ ನಿಜವಾದ ತ್ಯಾಗ. ನಿನ್ನೊಳಗೆ ಇರುವಂತಹ ದುರಾಸೆ, ಸ್ವಾರ್ಥ ಮತ್ತು ಮಮಕಾರಗಳನ್ನು ಬಿಟ್ಟು ಕರ್ತವ್ಯ ಮಾಡುವುದೇ ಶ್ರೇಷ್ಠವಾಗಿರುವಂತಹ ಸನ್ಯಾಸ. ಜಗತ್ತಿನ ಯಾವುದೇ ಭೌತಿಕ ವಸ್ತು ನಿನ್ನೊಂದಿಗೆ ಶಾಶ್ವತವಾಗಿ ಇರಲು ಸಾಧ್ಯವಿಲ್ಲ. ಕಣ್ಣಿಗೆ ಕಾಣುವ ಮಾಯೆಯ ಬೆನ್ನು ಬಿದ್ದು ನಿನ್ನ ಅಂತರಂಗ ಅರಿವನ್ನು ನೀನು ಕಳೆದುಕೊಳ್ಳಬೇಡ.
ಈ ದೇಹಕ್ಕೆ ಮಾತ್ರ ಸಾವು ಉಂಟು, ಆದರೆ ನಿನ್ನೊಳಗೆ ಇರುವಂತಹ ದಿವ್ಯ ಚೈತನ್ಯಕ್ಕೆ ಸಾವೇ ಇಲ್ಲ. ಶಸ್ತ್ರಗಳು ಇದನ್ನು ಬೀಳಲಾರವು, ಬೆಂಕಿ ಸುಡಲಾರದು. ನೀನು ಈ ಪರಮಾತ್ಮನದ್ದೇ ಒಂದು ಅವಿನಾಶಿ ಭಾಗ. ಕಣ್ಣು ಮತ್ತು ಕಿವಿಗಳ ಮೂಲಕ ನೀನು ಒಳಗೆ ತೆಗೆದುಕೊಳ್ಳುವಂತಹ ವಿಚಾರಗಳೇ ನಿನ್ನ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಕಸದಂತಹ ನಕಾರಾತ್ಮಕವಾಗಿರುವಂತಹ ವಿಷಯಗಳನ್ನು ದೂರವಿಟ್ಟು ಅಂತರಂಗವನ್ನು ಪವಿತ್ರ ಮಾಡುವುದೇ ನೀನು ಪವಿತ್ರತೆಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾದೀತು. ಬಾಹ್ಯ ರೂಪ, ಅಂತಸ್ತು ಅಥವಾ ಅಧಿಕಾರವನ್ನು ನೋಡಿ ಮನುಷ್ಯರನ್ನು ಅಳೆಯುವುದು ಅಜ್ಞಾನದ ಲಕ್ಷಣ. ಪ್ರತಿಯೊಂದು ಜೀವಿಯಲ್ಲಿಯೂ ಕೂಡ ಇರುವಂತಹ ಚೈತನ್ಯ ಒಂದೇ ಎಂದು ತಿಳಿಯುವುದೇ ನಿಜವಾದ ಆಧ್ಯಾತ್ಮಿಕವಾಗಿರುವಂತಹ ಜ್ಞಾನ. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಅನುಮಾನವಿದ್ದರೆ ನೀವು ಗೆಲ್ಲಲು ಅಸಾಧ್ಯ. ಸಂಶಯದ ಕಣ್ಣಿನಿಂದ ನೋಡುವವರಿಗೆ ಎಲ್ಲವೂ ನೆಮ್ಮದಿ ಸಿಗುವುದಕ್ಕೆ ಸಾಧ್ಯವಿಲ್ಲ. ಅಚಲವಾಗಿರುವಂತಹ ನಂಬಿಕೆಯೇ ಯಶಸ್ಸಿನ ಮೊದಲ ಹೆಜ್ಜೆ ಎನ್ನುವುದನ್ನು ಮರೆಯಬೇಡಿ. ಯಶಸ್ಸು ಸಿಕ್ಕಾಗ ತಲೆಗೆ ಅಹಂಕಾರ ಏರಲು ಬಿಡಬೇಡ. ಹಣ್ಣು ತುಂಬಿದ ಮರ ಸದಾ ಬಾಗಿರುವಂತೆ ಜ್ಞಾನ ಹೆಚ್ಚಿದ್ದಷ್ಟು ವಿನಮ್ರತೆಯನ್ನು ನೀನು ಜೀವನದಲ್ಲಿ ಬೆಳೆಸಿಕೊಂಡಾಗ ಮಾತ್ರ ನೀನು ಶಾಶ್ವತವಾಗಿ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಎಡುವುದು ಸಹಜ, ಆದರೆ ಅದೇ ತಪ್ಪುಗಳನ್ನು ಮತ್ತೆ ಮತ್ತೆ ಮಾಡುವುದು ಮೂರ್ಖತನ. ಪ್ರತಿಯೊಂದು ಹಿನ್ನಡೆಯನ್ನು ಒಂದು ಹೊಸ ಪಾಠವೆಂದು ಭಾವಿಸಿ ಮುಂದುವರಿಯುವುದನ್ನು ನೋಡು. ದೇವರಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲವನ್ನ ನೋಡಿಕೊಳ್ಳುತ್ತಾನೆ. ಪ್ರತಿ ಬಾಗಿಲು ಮುಚ್ಚಿದಾಗ ಅದನ್ನು ಸೋಲು ಎಂದುಕೊಳ್ಳಬೇಡ. ಕೆಲವೊಮ್ಮೆ ಕೃಷ್ಣನೂ ಕೂಡ ಕೆಲವು ತಪ್ಪು ದಾರಿಗಳನ್ನು ಮುಚ್ಚುತ್ತಾನೆ ಎಂದು ಮರೆಯಬೇಡ. ನಿನ್ನ ಬೆನ್ನ ಹಿಂದೆ ಮಾತನಾಡುವವರ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡ. ಅವರು ನಿನ್ನ ಹಿಂದೆ ಇದ್ದಾರೆ ಅಂದರೆ ನೀನು ಅವರಿಗಿಂತ ಮುಂದೆ ಇದ್ದೀಯ ಎಂದು ಅರ್ಥ ಎನ್ನುವುದನ್ನು ಮರೆಯಲೇಬೇಡ. ಜಗತ್ತಿಗೆ ತೋರಿಸಿಕೊಳ್ಳಲು ಬದುಕುವುದನ್ನು ಮೊದಲು ನಿಲ್ಲಿಸು. ಸರಳತೆಯಲ್ಲಿಯೇ ಅತ್ಯಂತ ದೊಡ್ಡ ಸೌಂದರ್ಯ ಮತ್ತು ನಿಜವಾದ ನೆಮ್ಮದಿ ಎನ್ನುವುದು ಅಡಗಿದೆ ಎನ್ನುವುದನ್ನು ಮರೆಯಬೇಡ. ನಾಳೆ ಮಾಡೋಣ ಎಂಬ ಆಲಸ್ಯವೇ ಪ್ರಗತಿಯನ್ನು ತಡೆಯುವಂತಹ ದೊಡ್ಡ ಬೇಲಿ. ಸಿಕ್ಕಿರುವ ಈ ಕ್ಷಣವನ್ನು ಸದುಪಯೋಗಪಡಿಸಿಕೋ. ಭವಿಷ್ಯ ತನ್ನಿಂದ ತಾನೇ ಹೆಸರುವಾಸಿಯನ್ನು ಪಡೆದುಕೊಳ್ಳುತ್ತದೆ ಎನ್ನುವುದನ್ನು ಮರೆಯಬೇಡಿ. ಒಳ್ಳೆಯ ಪುಸ್ತಕಗಳು ಸಾವಿರಾರು ದಾರಿಯನ್ನು ತಪ್ಪಿಸುವ ಗೆಳೆಯರಿಗಿಂತ ಮೇಲು. ದಿನಕ್ಕೊಂದು ಒಳ್ಳೆಯ ಸಾಲನ್ನು ಓದು. ನಿನ್ನ ಆಲೋಚನಾ ಶೈಲಿಯೇ ಬದಲಾವಣೆ ಆಗುತ್ತದೆ ಎನ್ನುವುದನ್ನು ನೋಡು. ನಿನ್ನ ಯೋಚನೆಗಳನ್ನು ಎಲ್ಲರ ಮುಂದೆ ಹೇಳುತ್ತಾ ತಿರುಗಾಡಬೇಡ. ಮಾತುಗಳಿಗಿಂತ ನಿನ್ನ ಕೆಲಸದ ಯಶಸ್ಸು ಜೋರಾಗಿ ಇದ್ದು ಅದೇ ಸದ್ದನ್ನು ಮಾಡಬೇಕು. ನಿನ್ನ ತಟ್ಟೆಯಲ್ಲಿ ಇರುವಂತಹ ಅನ್ನದಲ್ಲಿ ಹಸಿದ ಜೀವಿಗಳಿಗೆ ಸ್ವಲ್ಪ ಭಾಗ ನೀಡು. ಇನ್ನೊಬ್ಬರ ಹೊಟ್ಟೆ ತುಂಬಿಸಿದ ತೃಪ್ತಿ ನಿನ್ನ ಜೀವನದ ಸಕಲ ದುಃಖಗಳನ್ನು ಕೂಡ ದೂರ ಮಾಡುತ್ತದೆ ಎನ್ನುವುದನ್ನು ಮರೆಯಬೇಡ. ಜಗತ್ತನ್ನು ನಂಬಿಸಲು ಸುಳ್ಳಿನ ಆಶ್ರಯ ಪಡೆಯಬೇಡ. ಕಠಿಣವಾಗಿ ಇದ್ದರೂ ಕೂಡ ಸತ್ಯದ ಹಾದಿಯನ್ನೇ ನೀನು ಮುಂದುವರಿಯಬೇಕು. ಅಂತಿಮವಾಗಿ ಆ ಧರ್ಮವೇ ನಿನ್ನನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಜೀವನದಲ್ಲಿ ಏನೇ ಆದರೂ ಕೂಡ ಎಲ್ಲವೂ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಜೀವನದಲ್ಲಿ ಮನುಷ್ಯ ಮುಂದುವರಿಯುವುದನ್ನು ನೋಡಬೇಕು. ರಾಶಿ ರಾಮೇಶ್ವರ ಎಂದು ಎಲ್ಲೂ ಹುಡುಕುವ ಮುನ್ನ ಹೆತ್ತವರ ಮುಖ ನೋಡು. ಅವರನ್ನು ಸಂತೋಷವಾಗಿ ಇಟ್ಟರೆ ಜಗತ್ತಿನ ಎಲ್ಲ ಪುಣ್ಯ ಕ್ಷೇತ್ರಗಳನ್ನು ನೀನು ದರ್ಶಿಸಿದಂತೆಯೇ ಆಗುವುದು ಎನ್ನುವುದನ್ನು ಮರೆಯಬೇಡ. ಇವತ್ತು ಮಾಡಬೇಕಾದಂತಹ ಕೆಲಸವನ್ನು ನಾಳೆಗೆ ದೂಡುತ್ತಾ ಹೋಗಬೇಡ. ಮುಂದೂಡುವಂತಹ ಪ್ರವೃತ್ತಿ ನಿನ್ನ ಯಶಸ್ಸಿನ ಹಾದಿಗೆ ನೀನೇ ಹಾಕಿಕೊಳ್ಳುವಂತಹ ದೊಡ್ಡ ಬೇಲಿ. ನಿನ್ನ ಮುಖಸ್ತುತಿ ಮಾಡುವವರನ್ನು ನೋಡಿ ಮರುಳಾಗಬೇಡ. ತಪ್ಪು ಮಾಡಿದಾಗ ಮುಖದ ಮೇಲೆಯೇ ಹೇಳುವವರೇ ನಿಜವಾದ ಹಿತೈಷಿ ಎನ್ನುವುದನ್ನು ಮರೆಯಬೇಡ. ಕೋಟಿ ಹಣ ಇದ್ದರೂ ಕೂಡ ರೋಗ ಪೀಡಿತ ದೇಹ ನೆಮ್ಮದಿ ಕೊಡಲಾರದು. ದಿನದ ಸ್ವಲ್ಪ ಸಮಯ ನಿನ್ನ ಆರೋಗ್ಯಕ್ಕೆ ಮೀಸಲು ಇಡು. ಅದೇ ನೀನು ಮಾಡುವಂತಹ ದೊಡ್ಡ ಹೂಡಿಕೆ. ಆಗ ನಿನ್ನ ಆರೋಗ್ಯ ಎನ್ನುವುದು ಚೆನ್ನಾಗಿ ಇರುತ್ತದೆ. ನೀನು ಏನೇ ಮಾಡಿದರೂ ಕೂಡ ಒಂದು ರೀತಿಯ ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಯಾವುದೇ ಕೆಟ್ಟ ಅಭ್ಯಾಸವನ್ನು ನಿನ್ನನ್ನು ಆಳುವುದಕ್ಕೆ ಬಿಡಬೇಡ. ಮನಸ್ಸಿನ ಇಂದ್ರಿಯಗಳನ್ನು ನೀನು ಗೆದ್ದರೆ ಸಾಕು.
ಅರ್ಧ ಜಗತ್ತನ್ನೇ ನೀನು ಗೆದ್ದಂತೆಯೇ ಆಗುವುದು ಎನ್ನುವುದನ್ನು ಮರೆಯಬೇಡ. ನಿನಗೆ ಸಿಕ್ಕಿರುವಂತಹ ಈ ಜೀವನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನೀಡಿದಂತಹ ಪ್ರತಿಯೊಂದಕ್ಕೂ ಕೂಡ ಪ್ರತಿದಿನ ಧನ್ಯವಾದವನ್ನು ಹೇಳುವುದನ್ನು ನಾವು ಮರೆಯಬಾರದು. ಜಗತ್ತು ಕೆಟ್ಟಿ ಹೋಗಿದೆ ಎಂದು ದೂಷಿಸುವ ಮುನ್ನ ನೀನು 4 ಜನರಿಗೆ ಒಳ್ಳೆಯದನ್ನು ಮಾಡು. ಪ್ರತಿಫಲದ ಆಸೆ ಇಲ್ಲದೆ ಮಾಡುವಂತಹ ಸಣ್ಣ ಸಣ್ಣ ಸಹಾಯವೂ ಕೂಡ ದೊಡ್ಡ ಪುಣ್ಯ ನಮಗೆ ತಂದು ಕೊಡುತ್ತದೆ. ನಿನ್ನಿಂದ ಒಬ್ಬರ ಮುಖದಲ್ಲಿ ನಗು ಬಂದರೆ ಅದೇ ನೀನು ಮಾಡುವಂತಹ ನಿಜವಾದ ಆಧ್ಯಾತ್ಮಿಕವಾಗಿರುವಂತಹ ಸೇವೆ ಎನ್ನುವುದನ್ನು ಮರೆಯಬೇಡ. ಎಲ್ಲವೂ ನನಗೇ ಗೊತ್ತು ಅನ್ನುವುದು ಅಹಂಕಾರ, ಕಲಿಯುವುದು ಇನ್ನೂ ಇದೆ ಅನ್ನುವುದು ಜ್ಞಾನ. ಅಲ್ಪ ತಿಳಿದವನು ಅತಿಯಾಗಿ ಆಡುತ್ತಾನೆ, ಆದರೆ ಜ್ಞಾನಿಯಾದವನು ಸದಾ ವಿನಮ್ರವಾಗಿ ಇರುತ್ತಾನೆ. ಜೀವನದ ಕೊನೆಯವರೆಗೂ ಕೂಡ ಒಬ್ಬ ಉತ್ತಮ ವಿದ್ಯಾರ್ಥಿಯಾಗಿ ಇರುವುದಕ್ಕೆ ನೀನು ಪ್ರಯತ್ನವನ್ನು ಪಡಬೇಕು. ಜನರು ನಿನ್ನನ್ನು ದೂರ ಇಟ್ಟಾಗ ಬೇಸರ ಮಾಡಿಕೊಳ್ಳಬೇಡ. ಗುಂಪಿನಲ್ಲಿ ಸಾಗುವಾಗ ನಿನ್ನ ಸಾತ್ವಿಕತೆ ಕಾಣೆ ಆಗಬಹುದು, ಆದರೆ ಒಂಟಿತನದಲ್ಲಿ ನಿನ್ನ ನಿಜವಾದ ಶಕ್ತಿ ನಿನಗೆ ಪರಿಚಯವಾಗುವುದು. ನಿನ್ನನ್ನು ನೀನು ಅರಿತುಕೊಳ್ಳಲು ಇದಕ್ಕಿಂತ ದೊಡ್ಡ ಅವಕಾಶ ಎನ್ನುವುದು ಬೇರೆ ಇರುತ್ತದೆ ಎಂದು ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹತ್ತಿರ ಇಲ್ಲದದ್ದನ್ನು ನೆನೆದು ಅಳುವುದಕ್ಕಿಂತ ಇರುವುದರನ್ನು ನೋಡಿ ನೆಮ್ಮದಿಯಿಂದ ಇರಬೇಕು. ನಿನಗೆ ಸಿಕ್ಕಿರುವ ಈ ಜೀವನ, ಈ ಸೌಕರ್ಯಗಳು ಜಗತ್ತಿನ ಎಷ್ಟೋ ಜನರಿಗೆ ಕೇವಲ ಒಂದು ಕನಸು. ಪ್ರಕೃತಿ ನಿನಗೆ ನೀಡಿದ ಪ್ರತಿಯೊಂದಕ್ಕೂ ಕೂಡ ಪ್ರತಿದಿನ ನೀನು ಧನ್ಯವಾದವನ್ನು ಹೇಳುವುದನ್ನು ನೀನು ಕಲಿಯಲೇಬೇಕು ನೋಡು. ಆತುರದಲ್ಲಿ ಯಾರಿಗೂ ಕೂಡ ಯಾವುದೇ ಭರವಸೆಯನ್ನು ನೀಡುವುದಕ್ಕೆ ಹೋಗಬೇಡ. ಭಾಷೆ ಕೊಡುವುದು ಸುಲಭ, ಆದರೆ ಅದನ್ನು ಉಳಿಸಿಕೊಳ್ಳುವುದು ಕಷ್ಟ. ನಿನ್ನ ನಡೆ ಮತ್ತು ನುಡಿ ಒಂದಾಗಿ ಇದ್ದಾಗ ಮಾತ್ರ ಸಮಾಜದಲ್ಲಿ ನಿನಗೆ ಒಂದು ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಬದುಕು ತುಂಬ ಚಿಕ್ಕದ್ದು. ಇಲ್ಲದ ಮುನಿಸು ಕನಸುಗಳಿಗೆ ಜಾಗ ನೀಡಬೇಡ. ಸಿಕ್ಕಿರುವ ಈ ಜೀವನವನ್ನು ಪ್ರೀತಿಯಿಂದ ಸಂಭ್ರಮಿಸು. ನಿನ್ನ ಮುಗುಳ್ನಗೆಯೇ ನೀನು ಜಗತ್ತಿಗೆ ನೀಡುವಂತಹ ಅತ್ಯಂತ ಸುಂದರವಾಗಿರುವಂತಹ ಸಂದೇಶ ಎನ್ನುವುದನ್ನು ಮರೆಯಬೇಡ. ಇನ್ನೊಬ್ಬರು ಮಾಡಿದ ತಪ್ಪನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನಿನ್ನ ನೆಮ್ಮದಿ ಕಡೆಗಣಿಸಬೇಡ. ಕ್ಷಮಿಸುವುದು ದೌರ್ಬಲ್ಯವಲ್ಲ, ಅದು ಅಂತರಂಗದ ದೊಡ್ಡ ಗುಣ. ಸೇಡಿನ ಮನೋಭಾವ ಬಿಟ್ಟಾಗ ಬದುಕು ಹಗುರವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಮುಖದ ಅಂದಕ್ಕೆ ಕೊಡುವ ಮಹತ್ವವನ್ನು ನಿನ್ನ ಮನಸ್ಸಿನ ಶುದ್ಧತೆಗೆ ಕೊಡು. ದ್ವೇಷ ಮತ್ತು ಅಸೂಯೆ ತುಂಬಿದ ಮನಸ್ಸಿನಲ್ಲಿ ಎಂದಿಗೂ ಕೂಡ ನೆಮ್ಮದಿ ಎನ್ನುವುದು ಇರುವುದಕ್ಕೆ ಸಾಧ್ಯವೇ ಇಲ್ಲ. ಎಲ್ಲರನ್ನ ಪ್ರೀತಿಸು, ಒಳ್ಳೆಯದನ್ನೇ ಯೋಚಿಸು, ಆಗ ನಿನಗೆ ಒಳ್ಳೆಯದೇ ಆಗುತ್ತದೆ ಎನ್ನುವುದನ್ನು ಮರೆಯಬೇಡ. ಸೋಲು ಎನ್ನುವುದು ಕೇವಲ ಒಂದು ಅನುಭವವೇ ಹೊರತು ಜೀವನದ ಅಂತ್ಯವಲ್ಲ. ಎಡವಿ ಬಿದ್ದಾಗ ಹಾದಿಯನ್ನು ಬದಲಿಸಬೇಡ, ನಡೆಯುವ ಶೈಲಿಯನ್ನು ಬದಲಿಸು. ಪ್ರಯತ್ನ ನಿರಂತರವಾಗಿ ಇರಲಿ. ಯಶಸ್ಸು ಎನ್ನುವುದು ನಿನ್ನ ಹೆಜ್ಜೆಯನ್ನು ಗುರುತಿಸುತ್ತದೆ ಎನ್ನುವುದನ್ನು ಮರೆಯಬೇಡ. ಸಮಯ ಬೆಲೆ, ಸಮಯ ಚೆನ್ನಾಗಿ ಇಲ್ಲ ಎಂದು ಕೈ ಚೆಲ್ಲಿ ಕುಳಿತುಕೊಳ್ಳಬೇಡ. ಕಾಲ ಸದಾ ಒಂದೇ ರೀತಿ ಇರುವುದಿಲ್ಲ. ಇಂದು ನಿನ್ನನ್ನು ನೋಡಿ ನಗುವವರು ನಾಳೆ ನಿನ್ನ ಬೆಳವಣಿಗೆಗೆ ನೋಡಿ ತಲೆಬಾಗಲೇಬೇಕು. ತಾಳ್ಮೆ ಎನ್ನುವುದು ನಿನ್ನಲ್ಲಿ ಇರಲಿ. ಯಾರ ಮೇಲೆಯೂ ಕೂಡ ಅತಿಯಾದ ಅವಲಂಬನೆ ಬೇಡವೇ ಬೇಡ. ನೆರಳು ಕೂಡ ಕತ್ತಲಲ್ಲಿ ಕೈ ಬಿಡುತ್ತದೆ. ಜಗತ್ತು ಬದಲಾಗಲಿ ಬಿಡಲಿ, ನಿನ್ನನ್ನು ನೀನು ನಂಬಿ ಮುಂದೆ ನಡೆಯುವುದನ್ನು ನೋಡು. ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಜಗತ್ತಿನ ಮೆಚ್ಚುಗೆಗಾಗಿ ನಿನ್ನ ಆತ್ಮಸಾಕ್ಷಿಯನ್ನು ಎಂದಿಗೂ ಕೂಡ ಮಾರಿಕೊಳ್ಳಬೇಡ. ಧರ್ಮದ ಹಾದಿಯಲ್ಲಿ ನಡೆಯುವಾಗ ಆರಂಭದಲ್ಲಿ ಒಂಟಿತನ ಅನಿಸಿದರೂ ಕೂಡ ಅಂತಿಮ ಗೆಲುವು ಸತ್ಯಕ್ಕೆ ಹೊರತು ಸೋಲಿಗೆ ಅಲ್ಲ ಎನ್ನುವುದನ್ನು ಮರೆಯಬೇಡ. ದುರಾಸೆ ಮತ್ತು ಅಹಂಕಾರ ಇರುವ ಕಡೆ ಎಂದಿಗೂ ಕೂಡ ನೆಮ್ಮದಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಯೋಗ್ಯತೆಗೆ ತಕ್ಕದ್ದು ನಿನಗೆ ಸಿಕ್ಕೇ ಸಿಗುತ್ತದೆ. ಇರುವುದರಲ್ಲಿಯೇ ತೃಪ್ತಿಯನ್ನು ಪಡು. ಬದುಕು ಎನ್ನುವುದು ಹಸನವಾಗುತ್ತದೆ ಎನ್ನುವುದನ್ನು ಮರೆಯಬೇಡ. ಹಗಲಿನ ನಂತರ ರಾತ್ರಿ ಬರುವಂತೆ ಕಷ್ಟದ ನಂತರ ಸುಖ ಬಂದೇ ಬರುತ್ತದೆ. ಇದು ಕೂಡ ಕರಗಿ ಹೋಗುತ್ತದೆ ಎಂಬ ಸತ್ಯ ಅರಿತು ಬಾಳು. ಮನಸ್ಸಿಗೂ ಎಂದಿಗೂ ಕೂಡ ಭಾರ ಎನ್ನುವುದು ಆಗುವುದೇ ಇಲ್ಲ. ಇತರರ ಬದುಕನ್ನು ನೋಡಿ ನಿನ್ನ ಬದುಕನ್ನು ಕೀಳಾಗಿ ಕಾಣಬೇಡ.
ನಿನ್ನ ಹಾದಿಯೇ ಬೇರೆ, ನಿನ್ನ ಗುರಿಯೇ ಬೇರೆ. ನಿನ್ನ ಸ್ವಾರ್ಥ ಕೇವಲ ನಿನ್ನೆಯ ದಿನಗಳೊಂದಿಗೆ ಮಾತ್ರವಾಗಿರಲಿ. ಕೋಪದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಸದಾ ನಾಶಕ್ಕೆ ದಾರಿಯನ್ನು ಮಾಡಿಕೊಡುತ್ತದೆ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿ ಇದ್ದರೂ ಕೂಡ ಒಂದು ಕ್ಷಣ ಮೌನವಾಗಿ ಇರು. ನಿನ್ನ ಸಮಾಧಾನವೇ ನಿನ್ನನ್ನು ಗೆಲ್ಲಿಸುತ್ತದೆ ಎನ್ನುವುದನ್ನು ಮರೆಯಬೇಡ. ಕೆಲಸ ನಿನ್ನದು, ಫಲ ಅವರದ್ದು. ಲಾಭ ನಷ್ಟ ಲೆಕ್ಕಾಚಾರ ಹಾಕಿ ಕೆಲಸ ಮಾಡುವುದನ್ನು ನಿಲ್ಲಿಸು. ನಿನ್ನ ಕೆಲಸವನ್ನು ನೀನು ಪ್ರಾಮಾಣಿಕವಾಗಿ ಮಾಡು. ನಿನ್ನ ಬೆವರಿನ ಪ್ರತಿಯೊಂದು ಹನಿಗೂ ಕೂಡ ಯೋಗ್ಯವಾಗಿರುವಂತಹ ಪ್ರತಿಫಲವನ್ನು ದೇವರು ಶ್ರೀಕೃಷ್ಣ ಪರಮಾತ್ಮನು ಕೊಟ್ಟೇ ಕೊಡುತ್ತಾನೆ ಎನ್ನುವುದನ್ನು ಮರೆಯಬೇಡ. ಈ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಖಂಡಿತವಾಗಿಯೂ ಕೂಡ ನಿಮ್ಮ ಬೆಳವಣಿಗೆ ಎನ್ನುವುದು ಹಾಗೆ ಆಗುತ್ತದೆ. ನಾಳೆ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರುವವರೆಗೂ ಧನ್ಯವಾದ. ಕರುನಾಡಿಗೆ.